ನಿದ್ರೆ ವಿಷಯಕ್ಕೆ ಬಂದ್ರೆ ನಾವೆಲ್ಲರೂ ಸಾಮಾನ್ಯವಾಗಿ ಒಂದು ಸಣ್ಣ ತಪ್ಪು ಮಾಡ್ತೀವಿ. ಆದ್ರೆ ಆ ಸಣ್ಣ ತಪ್ಪೇ ನಮ್ಮ ಹೃದಯಕ್ಕೆ ದೊಡ್ಡ ಹಾನಿ ಮಾಡಬಹುದು ಅಂದ್ರೆ ನಂಬ್ತೀರಾ? ಹೌದು. ಈ ವಿಶ್ಲೇಷಣೆಯಲ್ಲಿ ನಾವೆಲ್ಲರೂ ಮಾಡುವ ಆ ಸಾಮಾನ್ಯ ತಪ್ಪಿನ ಗಂಭೀರ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಹೇಗಿರುತ್ತೆ ಅಂದ್ರೆ ಒಂದು ದಿನ ರಾತ್ರಿ 11 ಗಂಟೆಗೆ ಮಲ್ಗೋದು, ಇನ್ನೊಂದು ದಿನ ತಡರಾತ್ರಿ 1 ಗಂಟೆ ಆಗೋದು, ಯಾವುದೋ ಹೊಸ ವೆಬ್ ಸೀರೀಸ್ ನೋಡ್ತಾ ಅಥವಾ ಆಫೀಸ್ ಕೆಲಸ ಮುಗಿಸೋಷ್ಟರಲ್ಲಿ ಟೈಮೇ ಗೊತ್ತಾಗಲ್ಲ ಅಲ್ವಾ? ಇದು ತುಂಬಾ ಸಾಮಾನ್ಯ ಅಂತ ಅನ್ಸಿದ್ರೂ ಇದ್ರಿಂದೆ ಒಂದು ದೊಡ್ಡ ಅಪಾಯ ಅಡಗಿದೆ. ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ಗೊತ್ತಾ? ಹೃದ್ರೋಗ ತಜ್ಞರಾದ ಡಾಕ್ಟರ್ ಡಾಗ್ಲಸ್ ಜುಕರ್ಮನ್ ಪ್ರಕಾರ ನಮ್ಮ ನಿದ್ರೆಯ ಸಮಯ ಹೆಚ್ಚು ಕಡಿಮೆ ಆದಾಗ ದೇಹದಲ್ಲಿ ಒತ್ತಡದ ಹಾರ್ಮೋನ್ಗಳು ಹೆಚ್ಚಾಗುತ್ತೆ. ಇದರಿಂದ ರಕ್ತದೊತ್ತಡ ಜಾಸ್ತಿಯಾಗಿ ನಮ್ಮ ಹೃದಯದ ಮೇಲೆ ನೇರವಾಗಿ ಒತ್ತಡ ಬೀಳುತ್ತೆ. ಹಾಗಾದ್ರೆ ಈ ನಿದ್ರೆಯ ತಪ್ಪು ಯಾವುದು? ಯಾಕೆ ಹೃದ್ರೋಗ ತಜ್ಞರು ಇದರ ಬಗ್ಗೆ ಇಷ್ಟೊಂದು ತಲೆಕೆಡಿಸ್ಕೊಂಡಿದ್ದಾರೆ? ನೋಡೋಕಿದು ಸಣ್ಣ ವಿಷಯ ಅನ್ಸ್ಬಹುದು, ಆದ್ರೆ ಇದರ ಹಿಂದಿರೋ ವೈಜ್ಞಾನಿಕ ಕಾರಣಗಳನ್ನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಬನ್ನಿ ನೋಡೋಣ. ಈ ಇಡೀ ಸಮಸ್ಯೆಯ ಮೂಲ ಎಲ್ಲಿದೆ ಗೊತ್ತಾ? ಅದು ನಮ್ಮ ದೇಹದೊಳಗಿರೋ ಒಂದು ಮಾಸ್ಟರ್ ಗಡಿಯಾರದಲ್ಲಿ. ಇದು ಬರೀ ನಮ್ಮ ನಿದ್ರೆಯನ್ನ ಮಾತ್ರ ಕಂಟ್ರೋಲ್ ಮಾಡಲ್ಲ, ನಮ್ಮ ಆರೋಗ್ಯದ ಪ್ರತಿಯೊಂದು ಅಂಶವನ್ನೂ ನಿಯಂತ್ರಿಸೋ ಒಂದು ಅದ್ಭುತ ಸಿಸ್ಟಮ್. ಈ ಮಾಸ್ಟರ್ ಗಡಿಯಾರಕ್ಕೆ ಒಂದು ವೈಜ್ಞಾನಿಕ ಹೆಸರಿದೆ. ಅದನ್ನೇ ಸರ್ಕಾಡಿಯನ್ ರಿಥಮ್ ಅಂತ ಕರೆಯೋದು. ಇದು ನಮ್ಮ ದೇಹದೊಳಗಿನ ಒಂದು ನ್ಯಾಚುರಲ್ 24 ಅವರ್ಸ್ಗಳ ಗಡಿಯಾರ. ನಮ್ಮ ದೇಹದ ಟೆಂಪರೇಚರ್, ಹಾರ್ಮೋನ್ ಬಿಡುಗಡೆ ಮತ್ತು ಮುಖ್ಯವಾಗಿ ಯಾವಾಗ ಮಲಗಬೇಕು, ಯಾವಾಗ ಏಳ್ಬೇಕು ಅನ್ನೋದನ್ನ ಇದೇ ಡಿಸೈಡ್ ಮಾಡುತ್ತೆ. ನೋಡಿ, ನಾವು ಪ್ರತಿದಿನ ಒಂದೇ ಸಮಯಕ್ಕೆ ಮಲಗಿದ್ರೆ ಈ ಗಡಿಯಾರ ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಆದ್ರೆ ನಾವು ಮಲ್ಗೋ ಟೈಮ್ ಹೆಚ್ಚು ಕಮ್ಮಿ ಆದ್ರೆ ಏನಾಗುತ್ತೆ? ನಮ್ಮ ಇಡೀ ದೇಹ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅದು ಫೈಟ್ ಅಥವಾ ಫ್ಲೈಟ್ ಮೋಡ್ಗೆ ಹೋಗುತ್ತೆ. ಅಂದ್ರೆ ಯಾವಾಗ್ಲೂ ಒಂದು ಎಮರ್ಜೆನ್ಸಿಗೆ ರೆಡಿ ಇರೋ ಹಾಗೆ. ಇದು ಪದೇ ಪದೇ ಆದ್ರೆ ನಮ್ಮ ಹೃದಯದ ಮೇಲೆ ಭಾರೀ ಒತ್ತಡ ಬೀಳುತ್ತೆ. ಈ ನಂಬರ್ ನೋಡಿ ನಿಜಕ್ಕೂ ಶಾಕ್ ಆಗುತ್ತೆ. ಒಂದು ಅಧ್ಯಯನದ ಪ್ರಕಾರ ಯಾರ ನಿದ್ರೆ ಸಮಯ ಸರಿ ಇರೋದಿಲ್ವೋ ಅವರಿಗೆ 5 ವರ್ಷದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಬರೋ ಸಾಧ್ಯತೆ ನಿಯಮಿತವಾಗಿ ಮಲಗೋರಿಗಿಂತ ಸುಮಾರು 2 ಪಟ್ಟು ಹೆಚ್ಚು. ಪ್ರತಿದಿನ ಕೇವಲ 1 ಗಂಟೆ ವ್ಯತ್ಯಾಸ ಆದ್ರೂ ಅದರ ಪರಿಣಾಮ ದೊಡ್ಡದಿರುತ್ತೆ. ಈ ಸರ್ಕಾಡಿಯನ್ ರಿದಮ್ ಹಾಳಾಗೋದು ಒಂದೇ ಸಮಸ್ಯೆಗೆ ನಿಲ್ಲಲ್ಲ. ಇದೊಂದು ಡಾಮಿನೋ ಎಫೆಕ್ಟ್ ಇದ್ದ ಹಾಗೆ. ಒಂದ್ರಿಂದ ಇನ್ನೊಂದು, ಇನ್ನೊಂದ್ರಿಂದ ಮತ್ತೊಂದು, ಹೀಗೆ ಸಮಸ್ಯೆಗಳ ಸರಪಳೆಯೇ ಶುರುವಾಗತ್ತೆ. ಮುಖ್ಯವಾಗಿ 3 ದೊಡ್ಡ ಪರಿಣಾಮಗಳಿವೆ. ಮೊದಲನೇದಾಗಿ ಹೈ ಬ್ಲಡ್ ಪ್ರೆಷರ್. ಸಾಮಾನ್ಯವಾಗಿ ನಾವು ನಿದ್ದೆ ಮಾಡ್ಬೇಕಾದ್ರೆ ನಮ್ಮ ಬಿಪಿ ಸ್ವಲ್ಪ ಕಡಿಮೆ ಆಗ್ಬೇಕು. ಇದು ನಮ್ಮ ದೇಹಕ್ಕೆ ಸಿಗೋ ಒಂದು ರೀತಿ ರೆಸ್ಟ್. ಆದ್ರೆ ನಿದ್ದೆ ಸರಿಯಿಲ್ಲದಿದ್ರೆ ಈ ಬಿಪಿ ಕಡಿಮೆ ಆಗೋದೇ ಇಲ್ಲ. ಇದು ನಮ್ಮ ರಕ್ತನಾಳಗಳ ಮೇಲೆ ನಿರಂತರ ಒತ್ತಡ ಹಾಕುತ್ತೆ. ಎರಡನೇದು ನಮ್ಮ ಜೀರ್ಣಕ್ರಿಯೆ ಮೇಲೆ ಪರಿಣಾಮ. ನಿದ್ದೆ ಸರಿಯಾಗಿಲ್ಲ ಅಂದ್ರೆ ಸುಸ್ತಾಗತ್ತೆ. ಆಗೇನಾಗತ್ತೆ? ಸಿಹಿ ತಿನ್ಬೇಕು, ಜಂಕ್ ಫುಡ್ ತಿನ್ಬೇಕು ಅಂತ ಅನಿಸ್ತಲ್ವಾ? ಇದ್ರಿಂದ ಬ್ಲಡ್ ಶುಗರ್ ಏರ್ಪೇರಾಗತ್ತೆ. ವೀಕ್ಡೇಸ್ 1 ಟೈಮ್, ವೀಕೆಂಡ್ 1 ಟೈಮ್ ಮಲ್ಗೋ ಈ ಅಭ್ಯಾಸವನ್ನೇ ತಜ್ಞರು ಸಾಮಾಜಿಕ ಜೆಟ್ಲ್ಯಾಗ್ ಅಂತ ಕರೀತಾರೆ. ಇದು ಕೂಡ ಆರೋಗ್ಯಕ್ಕೆ ಒಳ್ಳೆದಲ್ಲ. ಮೂರನೇ ಮತ್ತು ಅತಿ ಗಂಭೀರವಾದದ್ದು ದೀರ್ಘಕಾಲದ ಉರಿಯೂತ. ಅಂದ್ರೆ ನಮ್ಮ ದೇಹದೊಳಗೆ ಸಣ್ಣ ಪ್ರಮಾಣದ ಡ್ಯಾಮೇಜ್ ಆಗ್ತಾನೇ ಇರುತ್ತೆ. ಇದು ನೇರವಾಗಿ ನಮ್ಮ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗೋಕೆ ಅಂದ್ರೆ ಅಥೆರೋಸ್ಕ್ಲೆರೋಸಿಸ್ಗೆ ಕಾರಣವಾಗುತ್ತೆ. ಇದು ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ಗೆ ಮುಖ್ಯ ಕಾರಣ. ಸರಿ, ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಕೇಳಿ ಆಯ್ತು. ಭಯ ಪಡೋದು ಬೇಡ. ಇದಕ್ಕೆಲ್ಲ ಪರಿಹಾರ ಇದೆ. ಅದು ನಮ್ಮ ಕೈಯಲ್ಲೇ ಇದೆ. ನಮ್ಮ ನಿದ್ರೆಯನ್ನ ಸರಿಪಡಿಸ್ಕೊಳ್ಳೋಕೆ ತಜ್ಞರು ಹೇಳಿರೋ ಕೆಲವು ಸಿಂಪಲ್ ಸ್ಟೆಪ್ಸ್ ನೋಡೋಣ ಬನ್ನಿ. ಇಲ್ಲಿರೋ ಸಲಹೆಗಳು ತುಂಬಾ ಸಿಂಪಲ್ ಆದ್ರೆ ಪವರ್ಫುಲ್. ವಾರದ 7 ದಿನ ಒಂದೇ ಟೈಮಿಗೆ ಮಲ್ಗಿ ಒಂದೇ ಟೈಮಿಗೆ ಏಳೋದು ತುಂಬಾ ಮುಖ್ಯ. ಬೇಕಿದ್ರೆ ಮಲ್ಗೋ ಟೈಮಿಗೆ ಒಂದು ಅಲಾರಂ ಇಟ್ಕೊಳ್ಳಿ. ಹಗಲಿನಲ್ಲಿ ಸ್ವಲ್ಪ ವ್ಯಾಯಾಮ ಮಾಡಿ. ಹಾಗೆ ಸಂಜೆ ನಂತರ ಕಾಫಿ ಕುಡಿಯೋ ಅಭ್ಯಾಸ ಇದ್ರೆ ಅದನ್ನ ಬಿಟ್ಟುಬಿಡಿ. ಮತ್ತು ಇದು ತುಂಬಾನೇ ಇಂಪಾರ್ಟೆಂಟ್ ರೂಲ್, 30 ಮಿನಿಟ್ಸ್ನ ನಿಯಮ. ಅಂದ್ರೆ ಮಲಗೋಕೆ ಅರ್ಧ ಗಂಟೆ ಮುಂಚೆನೆ ಫೋನ್, ಟಿವಿ, ಲ್ಯಾಪ್ಟಾಪ್ ಎಲ್ಲಾ ಸ್ಕ್ರೀನ್ಗಳಿಗೂ ಬೈ ಬೈ ಹೇಳ್ಬಿಡ್ಬೇಕು. ಯಾಕಂದ್ರೆ ಅದರಿಂದ ಬರೋ ನೀಲಿ ಬೆಳಕು ನಮ್ಗೆ ನಿದ್ದೆ ಬರ್ಬೇಕಾದ್ರೆ ಬೇಕಾಗೋ ಮೆಲೆಟೋನಿನ್ ಹಾರ್ಮೋನನ್ನ ಕಡಿಮೆ ಮಾಡುತ್ತೆ. ಹಾಗಾದ್ರೆ ಈ ಎಲ್ಲದರ ಸಾರಾಂಶ ಏನು? ನಾವಿದ್ರಿಂದ ಕಲಿಬೇಕಾದ ಮುಖ್ಯ ಪಾಠ ಯಾವುದು? ಅದೇ ಸ್ಥಿರತೆ ಮತ್ತು ಆರೋಗ್ಯದ ನಡುವಿನ ಅದ್ಭುತವಾದ ಸಂಬಂಧ. ಸ್ಥಿರತೆಯೇ ಆರೋಗ್ಯದ ಕೀಲಿಕೈ. ಮತ್ತೊಮ್ಮೆ ನೆನಪಿಟ್ಕೊಳ್ಬೇಕಾದ ವಿಷಯಗಳು ಅಂದ್ರೆ ಮೊದಲನೇದಾಗಿ ಸ್ಥಿರತೆ ಅಂದ್ರೆ ಕನ್ಸಿಸ್ಟೆನ್ಸಿ ಇಸ್ ಕೀ. ಪ್ರತಿದಿನ ಒಂದೇ ಸಮಯಕ್ಕೆ ಮಲಗುವುದು
ನಮ್ಮ ದೇಹದ ಆಂತರಿಕ ಗಡಿಯಾರವನ್ನು ಕಾಪಾಡುತ್ತೆ ಮತ್ತು ಈ ಒಂದು ಸಣ್ಣ ಅಭ್ಯಾಸದಿಂದ ಹಾರ್ಟ್ ಅಟ್ಯಾಕ್ಗೆ ಕಾರಣವಾಗೋ ಹೈ ಬಿಪಿ, ಉರಿಯೂತದಂತಹ ದೊಡ್ಡ ದೊಡ್ಡ ರಿಸ್ಕ್ ಫ್ಯಾಕ್ಟರ್ಗಳನ್ನ ಕಡಿಮೆ ಮಾಡ್ಬೋದು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮೆಲ್ಲರ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಇವತ್ತು ರಾತ್ರಿಯಿಂದಲೇ ನಮ್ಮ ನಿದ್ರೆಯ ಅಭ್ಯಾಸದಲ್ಲಿ ಯಾವ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಬೋದು? ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಆರೋಗ್ಯವನ್ನ ಸುಧಾರಿಸೋ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.